ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಯೋಗಾನಂದ್ ಅವರು ಇದ್ದಾರೆ. ಬನ್ನಿ ಅವರನ್ನ ಕೇಳೋಣ. ಅವರ ಸಭೆಯಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ, ಅವರು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ, ಅವ್ರನ್ನ ಬಳಿ ಕೇಳೋಣ. ಸರ್, ಈಗಾಗಲೇ ನೀಟ್ ಎಕ್ಸಾಮ್ ಬಗ್ಗೆ ತಾವು ಸಭೆಯನ್ನು ಮಾಡಿದ್ರಿ, ಏನು ನಿರ್ಧಾರಕ್ಕೆ ಬಂದಿದ್ದೀರಿ? ಸರ್, ಈಗ ನೀಟ್ ಪ್ರಶ್ನೆ ಪತ್ರಿಕೆ ಯಾವ ರಾಜ್ಯಗಳಲ್ಲಿ ಸೋರಿಕೆಯಾಗಿದೆ ಅಲ್ಲಿ ಇವರು ಮರುಪರೀಕ್ಷೆಯನ್ನು ನಡೆಸೋದು ಭಾಳ ಒಳ್ಳೆಯದು. ಅದು ಬಿಟ್ಟು ಈಗ ಭಾಳಷ್ಟು 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇವರು ಮತ್ತೆ ಕೊಡ್ಲಿ ಪೆಟ್ಟು ಕೊಡೋದನ್ನು ನಾವು ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದರೆ, ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಿರ್ತಕ್ಕಂಥ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಭಾಳ ಅನ್ಯಾಯ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಈಗ ಆಲ್ರೆಡಿ ಲಾಂಗ್ ಟರ್ಮು ಸೇರಿದಂತೆ 3 ವರ್ಷಗಳಿಂದ ಅವರು ತಯಾರಿಯನ್ನು ನಡೆಸಿದರು. ಹಗಲು ರಾತ್ರಿ ಅವರು ಸುಮಾರು 18ರಿಂದ 20 ಗಂಟೆಗಳ ಕಾಲ ವಿದ್ಯಾಭ್ಯಾಸ ಮಾಡಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಆದರೆ ಇವತ್ತು ಯಾವ ರಾಜ್ಯಗಳಲ್ಲಿ ಇದು ಕ್ವಶನ್ ಪೇಪರ್ ಸೇಲ್ ಆಗಿದೆ, ಲೀಕ್ ಆಗಿದೆ, ಇದಕ್ಕೆಲ್ಲವೂ ಕೂಡ ಕೇಂದ್ರದ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರೇ ಇದರ ಹೊರೆಯನ್ನು ಹೊರಬೇಕಾಗ್ತದೆ. ಈ ಕೂಡಲೇ ಅವರು ರಾಜೀನಾಮೆಯನ್ನು ಕೊಡಬೇಕು ಮತ್ತು ಕೇಂದ್ರ ಸರ್ಕಾರ NTA ಈ ಕೂಡಲೇ ರದ್ದು ಮಾಡಬೇಕು ಮತ್ತು ಆಯಾಯ ರಾಜ್ಯ ಸರ್ಕಾರಗಳಿಗೆ ನೀಟ್ ಪರೀಕ್ಷೆ ಮಾಡೋದಕ್ಕೆ ಅಧಿಕಾರವನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ಈ ಮರುಪರೀಕ್ಷೆಯನ್ನು ಇವರು ದೇಶಾದ್ಯಂತ ನಡೆಸೋದಾದರೆ ಇದರ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ ಮೆಟ್ಲಿಗೆ ಏರೋ ವಿಚಾರದಲ್ಲಿ ನಾವು ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ, ಸಭೆಗಳನ್ನು ಮಾಡ್ತಾ ಇದ್ದೀವಿ. ಇಡೀ ದೇಶಾದ್ಯಂತ ಪ್ರತಿಭಟನೆ ಭುಗಿಲೆದ್ದಿದೆ. ಇವತ್ತು ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಓದಿರುವಂಥದ್ದು ಒಳಲಿ ಹುಣ್ಸೆಹಣ್ಣು ತೆಗೆದಂಗಾಗಿದೆ. ಇದನ್ನು ನಾವು ಒಪ್ಪೋದಿಲ್ಲ. ಈ ಕೂಡಲೇ ಪರೀಕ್ಷೆಯನ್ನು ಎಲ್ಲ ರಾಜ್ಯಗಳಿಗೆ ನಡೆಸೋದನ್ನು ನಾವು ಒಪ್ಪೋದಿಲ್ಲ. ಯಾವ್ಯಾವ ರಾಜ್ಯದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಸೋಲ್ಡ್ ಔಟ್ ಆಗಿದೆ, ಅಂಥ ಕಡೆ ಪರೀಕ್ಷೆಯನ್ನು ನಡೆಸೋದು ಒಳ್ಳೆಯದು. ಅದು ಬಿಟ್ಟು ಇವರು ಮರುಪರೀಕ್ಷೆ ನಡೆಸೋದ್ರಿಂದ ಭಾಳಷ್ಟು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನು ಒಬ್ಬ ಒಳ್ಳೆಯ ಡಾಕ್ಟರ್ ಆಗಬೇಕು ಅನ್ನೋ ಕನಸು ಕಂಡಿದ್ದಂಥ ವಿದ್ಯಾರ್ಥಿಗಳಿಗೆ ಇದು ಭಾಳ ಅನಾನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ವಕೀಲರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾದ್ರು ಇವರು ಮತ್ತೆ 22 ಲಕ್ಷ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸೋದು ವೈಜ್ಞಾನಿಕವಾದಂಥ ಕ್ರಮ ಅಲ್ಲ, ಇದೊಂದು ಅನ್ಸೈಂಟಿಫಿಕ್ ಆಗಿ ನಡೆಸುವಂಥ ಪರೀಕ್ಷೆ ಅಂತಲೇ ಹೇಳಬೇಕಾಗ್ತದೆ. NTA ತನ್ನ ಮೇಲೆ ಜವಾಬ್ದಾರಿಯನ್ನು ಹಾಕೊಂಡಿದ್ರೂ ಕೂಡ ಕೇಂದ್ರ ಸರ್ಕಾರ ಒಂದು ಜವಾಬ್ದಾರಿಯುತ ಪರೀಕ್ಷೆಯನ್ನು ನಡೆಸೋದ್ರಲ್ಲಿ ವಿಫಲ ಆಗಿದೆ. ಇದನ್ನು ನಾವು ಖಂಡಿಸ್ತೇವೆ. ಈಗ ಕರ್ನಾಟಕದಲ್ಲಿ 1.5 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆನ ಬರ್ತಿದ್ದಾರೆ. ಆದರೆ ಮರುಪರೀಕ್ಷೆ ಬೇಡ, ಫಲಿತಾಂಶ ಪ್ರಕಟ ಮಾಡಿ ಅನ್ನುವಂಥ ಒಂದು ಡಿಮ್ಯಾಂಡ ಏನು ಸರ್? ಖಂಡಿತ. ಯಾಕೆಂದರೆ ತಪ್ಪು ಮಾಡದೇ ಇರೋರಿಗೆ ಶಿಕ್ಷೆ ಕೊಡೋದು ಸರಿಯಲ್ಲ. ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ಮರುಪರೀಕ್ಷೆಯನ್ನು ನಡೆಸಲಿ. ಆ ರಾಜ್ಯಗಳಲ್ಲಿ ಅವರು ಕ್ವಶನ್ ಪೇಪರ್ ಸೆಟ್ ಮಾಡಿ ಪರೀಕ್ಷೆ ನಡೆಸಲಿ. ಈಗ ನಾವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಯಾವುದೇ ಥರದ ಲೋಪ ಆಗಿಲ್ಲ, ಪರೀಕ್ಷೆ ಸುಗಮವಾಗಿ ನಡೆದಿದೆ. ಮತ್ತೆ ಆ ವಿದ್ಯಾರ್ಥಿಗಳು 1.5 ಲಕ್ಷ ವಿದ್ಯಾರ್ಥಿಗಳು ಮತ್ತೆ ಮರುಪರೀಕ್ಷೆ ಬರೀಬೇಕಂದ್ರೆ ಕ್ವಶನ್ ಪೇಪರ್ ಯಾವ ರೀತಿ ಬರ್ತದೆ ಅನ್ನೋ ಆತಂಕದಲ್ಲಿದ್ದಾರೆ. ಮತ್ತು ಅವರು ಎಲ್ಲಿ ತಮ್ಮ ಅಂಕಗಳನ್ನು ಕಳ್ಕೊತೀವಿ ಅನ್ನೋ ಭಯದಲ್ಲೂ ಕೂಡ ಇದ್ದಾರೆ. ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳು ಮರುಪರೀಕ್ಷೆಗೆ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.